ಗ್ಲಾಸ್ಗಳು ಹೊಡೆದಿದ್ದಾವೆ. ಆಮೇಲೆ ಒಬ್ಬ ಓಪನ್ ಆಗಿ ಗಂಗಾವತಿ ಭಾಗದ BJP ಕಾರ್ಯಕರ್ತರಿರ್ಬೇಕು, ಆ ಸೂಳೆ ಮಕ್ಕಳು ಹೊರಗಡೆ ಕಳಿಸ್ತೀರಿ ಕರೀರಿ ಅಂತ ಬಹಿರಂಗವಾಗಿ ಆ ವಿಡಿಯೋದಲ್ಲಿ ಹೇಳಿಕೆ ಕೊಡ್ತಾನೆ. ಸೊ ಹಾಗಾಗಿ ನಮ್ಮ ಜಿಲ್ಲಾಧ್ಯಕ್ಷರ ಪರವಾನಗಿಯನ್ನು ತೆಗೆದುಕೊಂಡು ಎಲ್ಲ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ನಾವೆಲ್ಲ ಪಕ್ಷದ ಕಾರ್ಯಕರ್ತರು ಸೇರಿಕೊಂಡು ಇವತ್ತು ಅಲ್ಲೇ ನಾವು ವಿಡಿಯೋದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಹಲ್ಲೆಯನ್ನು ಮಾಡಿದ್ದಾರೆ. ಇದು ಎಲ್ಲ ಗ್ಲಾಸ್ಗಳು ಹೊಡೆದಿದ್ದಾರೆ. ಸೊ ಅವ್ರ ಮೇಲೆ ನಾವು ಪ್ರಕರಣವನ್ನು ದಾಖಲೆ ಮಾಡಲಿಕ್ಕೆ ಇವತ್ತು ಎಲ್ಲರೂ ಸೇರಿ ನಾವು ಬಂದಿದ್ದೀವಿ. ಇದಾದ ನಂತರ ಇನ್ನೊಂದು ಏನಾಗ್ತಿದೆ ಅಂದರೆ ಅವ್ರ ಉದ್ದೇಶ ಏನಿತ್ತೋ ಗೊತ್ತಿಲ್ಲ. ಹೋರಾಟ ಮಾಡಲಿ, ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಹೋರಾಟ ಮಾಡಲಿಕ್ಕೆ ಪ್ರಜಾಪ್ರಭುತ್ವದಲ್ಲಿ ಅವಕಾಶ ಇದೆ. ಸೊ ಆ ರೀತಿ ಹೋರಾಟವನ್ನು ಮಾಡೋದು ಬಿಟ್ಟು ವಾಮಮಾರ್ಗದ ಮೂಲಕ ಗುಂಡಾಗಳಂತೆ ಪ್ರವೃತ್ತಿ ಮಾಡಿ ಸಿಕ್ಕ ವಸ್ತುಗಳನ್ನು ತೆಗೆದುಕೊಂಡು ಒಂದು ಪಕ್ಷದ ಕಚೇರಿಗೆ ದೋಷ ಮಾಡೋದು ಯಾವ ನ್ಯಾಯ ಅಂತೇಳಿ ನಾವು ಮನೆ ಪೊಲೀಸ್ ಇಲಾಖೆಯಲ್ಲಿ ಕೇಳ್ಕೊಳ್ತೇವೆ. ಹಾಗಾಗಿ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು, ಪಕ್ಷದ ಎಲ್ಲ ಬ್ಲಾಕ್ನ ಅಧ್ಯಕ್ಷರು ನಾವೆಲ್ಲರೂ ಬಂದು ಇವತ್ತು ಸಂಬಂಧಪಟ್ಟ ಯಾರ್ಯಾರು ಅದರಲ್ಲಿ ವಿಡಿಯೋದಲ್ಲಿದ್ದಾರೆ ಸೊ ಅವ್ರ ಮೇಲೆ ಎಲ್ಲರ ಮೇಲೆ ನಾವು ಪ್ರಕರಣ ದಾಖಲೆ ಮಾಡ್ತೀವಿ. ಸ್ಟೇಷನ್ಗೆ ಬಂದಿದ್ದ ಕಾರಣ ಏಕಾಏಕಿ ಪ್ರತಿಭಟನೆಯ ನೆಪದಲ್ಲಿ ಕೊಪ್ಪಳದಲ್ಲಿರ್ತಕ್ಕಂಥ BJP ಕಾರ್ಯಕರ್ತರು ಮತ್ತು BJP ಗುಂಡಾಗಳು ನಮ್ಮ ಕಾಂಗ್ರೆಸ್ ಪಕ್ಷದ ಕಚೇರಿಯನ್ನು ಅನಧಿಕೃತವಾಗಿ ಪ್ರವೇಶ ಮಾಡಿ, ಪರ್ಮಿಷನ್ ಇಲ್ಲಾಂದ್ರೂ ಕೂಡ ಅನಧಿಕೃತವಾಗಿ ಪ್ರವೇಶ ಮಾಡಿ ಸಿಕ್ಕ ಕಲ್ಲುಗಳನ್ನು ತೆಗೆದುಕೊಂಡು ನಮ್ಮ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿರ್ತಕ್ಕಂಥ ಗ್ಲಾಸ್ಗಳ ಮೇಲೆ ಹೊಡೆದಿದ್ದಾರೆ. ಸೊ ಅದು ಪೊಲೀಸರ ಮುಂದೆ ಈ ರೀತಿ ಘಟನೆಗಳಾಗಿದೆ. ಸೊ ಏನಾಗ್ತಿದೆ ಅಂದರೆ ಒಬ್ಬ ಜವಾಬ್ದಾರಿತ ಸ್ಥಾನದಲ್ಲಿರುವ MLC ಅವರು ನಾವು ಸದನದಲ್ಲಿ ಕಾನೂನುಬದ್ಧವಾಗಿ ಮಾತಾಡ್ತೀರ, ಕಾನೂನು ಏನು ಹೇಳ್ಕೊಟ್ಟಿದ್ದನ್ನು ಪರಿಜ್ಞಾನ ಕೂಡ ನಿಮಗಿದೆ. ಸೊ ಆ ರೀತಿ ಬಂದು ಒಂದು ಪಕ್ಷದ ಕಚೇರಿ ಮುಂದೆ ನಿಂತ್ಕೊಂಡು ಈ ರೀತಿ ಅಸಂಬದ್ಧವಾಗಿರ್ತಕ್ಕಂಥ ಘಟನೆಗಳನ್ನು ತಾವು ಮಾಡಿದರೆ ಬೇರೆ ಜನರಿಗೆ ಅಥವಾ ಬೇರೆ ಕಾರ್ಯಕರ್ತರಿಗೆ ಏನು ಮೆಸೇಜ್ ಕೊಡ್ತಾರೆ ಅಂತ ಒಂದು. ಆಮೇಲೆ ಇನ್ನೊಂದು ಏನಾಗುತ್ತೆ, ನಮ್ಮ ಜಿಲ್ಲಾಧ್ಯಕ್ಷರು ನಾಳೆ ಬರ್ತಾರೆ. ಜಿಲ್ಲಾಧ್ಯಕ್ಷರು ನಾವು ಯಾಕಂದರೆ ನಮ್ಮದು ಒಂದು ಪಕ್ಷ ಶಿಸ್ತಿನ ಪಕ್ಷ. ಸೊ ನಾವು ಏನೇ ಮಾಡಿದ್ರು ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷ ಪರವಾನಗಿಯನ್ನು ತೆಗೆದುಕೊಂಡು ಮಾಡಬೇಕಾಗ್ತದೆ. ಸೊ ಹಾಗಾಗಿ ಜಿಲ್ಲಾಧ್ಯಕ್ಷರ ಪರವಾನಗಿ ನಮ್ಮ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ರಾಘವೇಂದ್ರ ರಿಟ್ನಾಳ್ ಇರ್ಬೋದು, ರಾಜಶೇಖರ ರಿಟ್ನಾಳ್, ಲೋಕಸಭಾ ಸದಸ್ಯರ ರಾಜಶೇಖರ ರಿಟ್ನಾಳ್ ಮತ್ತು ಎಲ್ಲ ನಮ್ಮ ಪಕ್ಷದ ಪದಾಧಿಕಾರಿಗಳು ಅವರೇನಿದ್ದಾರೆ ಅವ್ರದ್ದೆಲ್ಲ ಪರವಾನಗಿ ತೆಗೆದುಕೊಂಡು ಮುಂದಿನ ಹೋರಾಟದ ಬಗ್ಗೆ ನಾವು